ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಪ್ಪಿಕೊಳ್ಳೋಣ. ಆದ್ರೆ ರಾಜ್ಯದಲ್ಲಿ ನಿಮಗೆ 3 ಕ್ಷೇತ್ರಗಳಲ್ಲಿ ಹಿನ್ನಡೆ ಅಂದ್ರೆ ರಾಜ್ಯ ಬಿಜೆಪಿಯ ಮೇಲೆ ಜನರ ನಂಬಿಕೆ ಇಲ್ಲ. ಹಂಗಾದ್ರೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ಸಾಹೇಬ್ರೆ. ಈಗ ಅದರ ಮೇಲೆ ಒಂದೇ ರೀತಿಯ ಪರಿಣಾಮ ಇರೋದಿಲ್ಲ. ಇದರಲ್ಲಿ ಬಹಳ ಬೇರೆ ಬೇರೆ ರೀತಿಯ ಒಂದ್ ನಿಮಿಷ ಹಂಗೆ ಇರಿ. 15,000 ಮತಗಳಿಂದ ಯೋಗೇಶ್ವರ್ ಭರ್ಜರಿ ಮುನ್ನಡೆ. ಎಸ್ ಅಂದ್ರೆ ಅಂತರ ಜಾಸ್ತಿ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಭಾರಿ ಆಘಾತವನ್ನು ಎದುರಿಸ್ತಾ ಇದ್ದಾರೆ. 15,000 ಮತಗಳ ಅಂತರ ಸಾಮಾನ್ಯ ಸಂಗತಿ ಅಲ್ಲ ಇದು. 9ನೇ ಸುತ್ತಲ್ಲೂ ಕೂಡ ಸಿಬಿ ಯೋಗೇಶ್ವರ್ ಸ್ಪಷ್ಟ ಮುನ್ನಡೆ, 15,000 ಮತಗಳ ಮುನ್ನಡೆ. ಬಹುಶಃ ಈಗ ನಿನ್ನೆ DCM ಅವರ ಬಹಳ ಕಾನ್ಫಿಡೆನ್ಸ್ ಮಾತುಗಳಿದ್ವಲ್ಲ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇದೆ. 15,000 ಮತಗಳ ಅಂತರ. ಬಹುಶಃ ಏನು ಅಂದ್ರೆ ಈ ಅಂತರವನ್ನ ಸರಿಗಟ್ಟುವಂಥದ್ದು ಅಥವಾ ಹಿಂದಕ್ಕೆ ಹಾಕುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದೇನೋ. ಯಾಕಂದ್ರೆ ಈಗ ಸಿಟಿಯ ಓಟ್ಗಳನ್ನ ಕೌಂಟ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇದು ಸಾಮಾನ್ಯ ಸಂಗತಿ ಅಲ್ಲ. ರಮೇಶ್ ಜಿಗಜಿಣಗಿರೆ, ತಾವು ಮಾತಾಡ್ತಾ ಇದ್ರಿ, ಮುಂದುವರಿಸಿ. ಈಗ ಬೇರೆ ಬೇರೆ ಕಡೆಗೆ ಮೋದಿ ನಾಯಕತ್ವಕ್ಕೆ ಬೆಂಬಲ, ಇಲ್ಲಿ ಹಾಗಾದ್ರೆ ಬಿಜೆಪಿಗೆ ಯಾಕೆ ಹಿನ್ನಡೆ? 3 ಕ್ಷೇತ್ರಗಳಲ್ಲಿ ಹಿನ್ನಡೆಯಿಂದ ನೋಡ್ತಾ ಇದೆ ಬಿಜೆಪಿ. ಕಾರಣ ಏನು ಸರ್? ಅಲ್ಲ ನೋಡ್ರಿ, ಕಾರಣ ಅಂದ್ರೆ ನೋಡ್ರಿ, ಇವತ್ತು ಸರ್ಕಾರ ಬಂದು 2 ವರ್ಷ ಹತ್ರ ಬಂದರೂ ಕೂಡ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ಆಮೇಲೆ ಇವರು ಮಾಡಿರ್ತಕ್ಕಂಥ ಈ ಘೋಟಾಳ ಏನದಲ್ಲ, ಇದನ್ನು ಜನ ಗಮನಿಸ್ತಿದ್ರಲ್ಲ, ನಮಗೆ ಸಂಶಯ ಬರ್ತಾ ಇದೆ. ಅಲ್ಲ ಸರ್, ಈಗ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ, ನಿಮಗೊಂದು ಒಳ್ಳೆ ಅದ್ಭುತವಾದ ಅಸ್ತ್ರ ಬಿಜೆಪಿಗೆ, ಏನು ಕೆಲಸ ಕಾರ್ಯಗಳಾಗ್ತಿಲ್ಲ ಅಂತ. ಈ ಮುಖಾಂತರ ಬಿಜೆಪಿ ಇಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕಾಗಿತ್ತು. ಆದ್ರೆ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಹಿನ್ನಡೆಯನ್ನು ನೋಡ್ತಾ ಇದೆ. ಜನರಿಗೆ ಅದೇ ಬೇಕಾ? ಅಭಿವೃದ್ಧಿ ಬೇಡ. ಆಮೇಲೆ SC/ST ಜನ ಹೊಡೆದ್ರು, ಪೈಸಾ ರೊಕ್ಕ ಹೊಡೆದ್ರು, ST ಜನರದ್ದು ಹೊಡೆದ್ರು, ಇಷ್ಟೆಲ್ಲ ಮಾಡಿದ್ರು. ಜನರಿಗೆ ಇದೇ ಬೇಕಾ? ಜನರಿಗೆ ಅಭಿವೃದ್ಧಿ ಬೇಡ, ಲಂಚ ಹೊಡ್ಕೊಂಡು ಹೋಗ್ಲಿ ಅಂತೀರಾ? ನೋಡಿ, ಒಂದು ಅರ್ಥ ಆಗ್ತಾ ಇಲ್ಲ ಇವ್ರ ಜನಗಳ ಭಾವನೆಗಳು. ಓಕೆ, ಥ್ಯಾಂಕ್ ಯು ರಮೇಶ್ ಜಿಗಜಿಣಗಿ ಅವರೇ. ಹಾಗೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರಿಗೂ ಕೂಡ ಹಿನ್ನಡೆ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಶಿಗ್ಗಾವಿಯಲ್ಲಿ 9ನೇ ಸುತ್ತಿನಲ್ಲೂ ಕೂಡ ಯಾಸಿರ್ ಖಾನ್ ಪಠಾಣ್ ಮುನ್ನಡೆ ಮುಂದುವರಿತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ 6 ಸುತ್ತಿನ ಮತ ಎಣಿಕೆ ಆದಂತ ನಂತರದಲ್ಲಿ ಅವರು ತೆಗೆದುಕೊಂಡಂತ ವೇಗ ಇದೆಯಲ್ಲ, ಅದು ಮುಂದುವರಿತಾ ಇದೆ. ಈಗ ಅವರ ಮುನ್ನಡೆ ಪ್ರಮಾಣ ಎಷ್ಟು? ಸುಮಾರು 350 ಮತಗಳಿಗಿಂತಲೂ ಹೆಚ್ಚಿನ ಮುನ್ನಡೆಯನ್ನ ಯಾಸಿರ್ ಖಾನ್ ಪಠಾಣ್ ಈಗ ಕಂಡುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹಳ ಡಿಫರೆನ್ಸ್ ಏನಲ್ಲ, ಆದ್ರೂ ಕೂಡ ಅವರಿಗೆ ಮುನ್ನಡೆ ಕಾದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಅವಕಾಶ ತಂದುಕೊಟ್ಟಿದೆ. ಬಹಳ ಬ್ಯಾಕ್ವರ್ಡ್ ಅಲ್ಲಿ ಯಾವ ವಿಚಾರದಲ್ಲಿ ನಂಬರ್ 35,000 ಯಾವ ಬೊಮ್ಮೆಯವರು ತಗೊಂಡಿದ್ರು, ಅಲ್ಲಿಂದ ನಾವು ಮುಂದೆ ಬರಬೇಕು. ಅದು ಖಾದ್ರಿ ಅವ್ರ ವಿಚಾರ ಅಲ್ಲಿ ಬಹಳ ಮ್ಯಾಟರ್ ಆಗಿದೆ. ಈ ಬಾರಿ ನೀವು ತಂತ್ರಗಾರಿಕೆ ಮಾಡಿದೀರಾ? ತಂತ್ರಗಾರಿಕೆ ಮಾತ್ರ ಅಲ್ಲ, ಕನ್ಸಾಲಿಡೇಟ್ ಕೆಲಸ ಮಾಡಿದೀವಿ. ಎಲ್ಲ ವರ್ಗ 355 ಮಾತಾಡ್ತೀವಿ. ಯಾಸಿರ್ ಖಾನ್ ಪಠಾಣ್ 355 ಮತಗಳ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಒಟ್ಟು ಮತಗಳಿಕೆಯನ್ನ ಈ ಹಂತದಲ್ಲಿ ನಾವು ನೋಡಿದರೆ 48,822 ಮತಗಳನ್ನ ಭರತ್ ಬೊಮ್ಮಾಯಿ ಪಡೆದಿದ್ರೆ, ಯಾಸಿರ್ ಖಾನ್ ಪಠಾಣ್ 48,177 ಮತಗಳನ್ನ ಪಡೆದಿದ್ದಾರೆ. ಇಬ್ಬರ ನಡುವಿನ ಡಿಫರೆನ್ಸ್ 355. ಇದು ಬಹಳ ಏನ್ ದೊಡ್ಡ ಡಿಫರೆನ್ಸ್ ಅಲ್ಲ. ಹಾಗಂತ ಭರತ್ ಬೊಮ್ಮಾಯಿ ಅವರು ಆಗಿಂದ ಕಂಡುಕೊಂಡು ಬಂದಂತ ಮುನ್ನಡೆ ಸಂದರ್ಭದಲ್ಲೂ ಏನ್ ಬಹಳ ಮುನ್ನಡೆಯನ್ನು ನಾವು ಸಾಧಿಸಿದ್ದೀವಿ. ಆಮೇಲೆ ಒಂದು ನಿಮಿಷ, ಹಿಂದಿನ ಚುನಾವಣೆಯಲ್ಲೂ ಕೂಡ ಭಯಂಕರವಾದಂತ ಮುನ್ನಡೆಗಳು, ಭಯಂಕರವಾದಂತ ವ್ಯತ್ಯಾಸಗಳಿಂದ ಗೆದ್ದಿರುವಂತದ್ದಲ್ಲ. ಈ ಕ್ಷೇತ್ರ ಯಾವಾಗಲೂ ಕೂಡ ನೆಕ್ ಟು ನೆಕ್ ಫೈಟ್ನೇ. ಈ ಸಂದರ್ಭದಲ್ಲಿ ಏನಾಗುತ್ತೆ, 35,000 ಅದಕ್ಕೆ ಮೊದಲು 99,000 ಹೌದೌದು ಖಾದ್ರಿಯವರು ಕಂಟೆಸ್ಟ್ ಮಾಡೋ 29,000 ಡಿಫರೆನ್ಸ್. ಅದೇ ಸರ್, ಲಾಸ್ಟ್ ಟೈಮ್ ಮಾತ್ರ ಬಂದಿರೋ ವಿಚಾರ. ಆದ್ರೂ ಜನಗಳಿಗೆ ಗೊತ್ತಿದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿ ಅಭಿವೃದ್ಧಿ ಮಾಡಿಲ್ಲ ಅಂತ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ದ್ವಿಶತಕ, 216 ಕ್ಷೇತ್ರಗಳಲ್ಲಿ ಮಹಾಯುತಿ, 216 ಕ್ಷೇತ್ರಗಳು. ಮಹಾವಿಕಾಸ್ ಅಘಾಡಿ 59 ಕ್ಷೇತ್ರಗಳು. ಸರ್ ಪ್ಲೀಸ್, 2 ಅಂಕಿಯನ್ನ ದಾಟಿ ಹೋದಂತ NDA ಇನ್ನು ಕೇವಲ 59 ಕ್ಷೇತ್ರಗಳಿಗೆ ಮಹಾವಿಕಾಸ್ ಅಘಾಡಿ ಬಿದ್ದಿದೆ. ಅಘಾಡಿ ಒಂದು ಲೆಕ್ಕದಲ್ಲಿ ರಾಡಿಯಲ್ಲಿದೆ, ಅದ್ರಲ್ಲೇನು ಡೌಟೇ ಇಲ್ಲ. 59
ಸಾಮಾನ್ಯ ಸಂಗತಿ ಅಲ್ಲ 59 ಕಳೆಯುವಂಥದ್ದು. ಹೌದು. ಸೊ ಈ ಸಾರಿ ಜನಗಳು ಗ್ಯಾರಂಟಿ ನಮ್ಮನ್ನು ಕೈ ಹಿಡಿತಾರೆ ಅನ್ನುವಂತ ವಿಶ್ವಾಸದಲ್ಲಿದ್ರು ಆ ಗಾಡಿಯವರು. ಆದ್ರೆ ತಾಳ ಇಲ್ಲ ಮೇಳ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಆರಂಭದಲ್ಲೇ ಸೀಟಿನ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಗದ್ದಲ ಗಲಾಟೆಗಳು ಶುರುವಾಗಿತ್ತು. ಸೊ ಇದು ಸಂಗತಿ. ಯಾರು ಅಧಿಕಾರ ಮಾಡ್ತಾ ಇದ್ರು ಅವರೇನೇ ಈಗ ಅಧಿಕಾರವನ್ನು ಉಳಿಸ್ಕೊಳ್ತಿರುವಂತದ್ದು. ಹೌದು. ಆದ್ರೆ ಅಂತರ ನೋಡಬೇಕು, 216 ಕ್ಷೇತ್ರಗಳಲ್ಲಿ, MVA 59 ಕ್ಷೇತ್ರಗಳಲ್ಲಿ, ಇನ್ನು ಪಕ್ಷೇತರರು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಯವರು 13 ಕ್ಷೇತ್ರಗಳಲ್ಲಿ ಇಲ್ಲಿ ಮುನ್ನಡೆಯಲ್ಲಿದ್ದಾರೆ. ಈಗ 59ರಿಂದ 58ಕ್ಕೆ ಬಂದಿದೆ. ಎರಡೂ ರಾಜ್ಯಗಳಲ್ಲಿ ಆಡಳಿತಾರೂಢ ಮೈತ್ರಿಕೂಟಗಳೇ ಇಲ್ಲಿ ಮತ್ತೆ ಅಧಿಕಾರ ಸ್ಥಾಪನೆ. ಇದೊಂದು ಬಹಳ ವಿಶೇಷ ಇದೆ ಆಕ್ಚುಲಿ, ಯಾಕಂದ್ರೆ ಅಧಿಕಾರದಲ್ಲಿರೋರೆ ಮತ್ತೆ ಅಧಿಕಾರ ಹಿಡಿಯುವಂತ ನಿಟ್ಟಲ್ಲಿ ಬಹಳ ಪ್ರಯತ್ನ ಪಡ್ಬೇಕಾಗುತ್ತೆ. ಬಟ್ ಎರಡೂ ರಾಜ್ಯಗಳು ನೋಡಿದಂತ ಸಂದರ್ಭದಲ್ಲಿ ಅಂತ ಒಂದು ಬೆಳವಣಿಗೆ ಆಗಿರುವಂತದ್ದು. ರಂಗನಾಥ್ ಅವರೇ, ಮಂತೇಶ್ ಅವರೇ, ಈಗ ನಾವು ಮಹಾರಾಷ್ಟ್ರ ರಿಸಲ್ಟ್ ಅನ್ನ ನೋಡ್ತಾ ಇದೀವಿ. 217 ಸೀಟುಗಳು ಅಂದ್ರೆ ದ್ವಿಶತಕ. ನಮಗೆ ಬೇಕಾಗಿರ್ತಕ್ಕಂಥದ್ದು 145 ಸೀಟು, 45 ಅಂಕೆ ಬೇಕು. ನಮಗೆ ಈಗ ಬಂದಿರತಕ್ಕಂಥದ್ದು 217ರಲ್ಲಿ ನಾವು ಮುನ್ನಡೀತಾ ಇದ್ದೀವಿ. ಯಾರೇ ಗೆದ್ರು ಲಾಸ್ಟ್ ಟೈಮ್ 2019ರಲ್ಲಿ 191 ಸೀಟ್ ಇದ್ದವರು ಇದ್ರು. ಅಂದ್ರೆ ನೋಡಿ, ಎನ್ಡಿಎ 17 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾದ್ಕೊಳ್ತಾ ಇದ್ರೆ, ಅದರ್ಸ್ 13. 2009ರಿಂದ ಬನ್ನಿ, 2009ರಿಂದ ಈಗ ನಾವು 2024, ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಯಾವ ಪಾರ್ಟಿಗೂ ಇಷ್ಟು ಅಂತರದ